ಬಾಡಿ ಗಾಡಿಗೆ ಮತ್ತೆ ಕಂಟೈನರಿಗೆ ಸ್ಯಾಲರಿಲಿ ವೇರಿಯೇಷನ್ ಇದೆಯಾ? ವೇರಿಯೇಷನ್ ಐತ್ರಿ, 50 ಪೈಸೆ ವೇರಿಯೇಷನ್ ಐತೆ ಕಿಲೋಮೀಟರ್ಗೆ. ವಿಆರ್ಎಲ್ ಬಿಟ್ಟು ಇದಕ್ಕೆ ಬಂದಿರೋದು. ವಿಆರ್ಎಲ್ ಬಿಟ್ಟು ಕಟ್ಟಿ ಇಲ್ಲಿ ಬಂದ್ವಿ. ಅಲ್ಲಿ ಟೈಮಿಂಗ್ ಐತ್ರಿ. ಇವಾಗ ಹೊಸದಾಗಿ ಬರೋದೆಲ್ಲ ಕಂಟೈನರ್ ನಾಗಾಲ್ಯಾಂಡ್ ಪಾಸಿಂಗ್ ಮಾಡ್ತಾರೆ. ಅಂದ್ರೆ GST ಕಮ್ಮಿ ಆಗುತ್ತಲ್ರಿ ಅಲ್ಲಿ. ಬಂದಾಗ ಡೈರೆಕ್ಟ್ ಆಗಿ ವಿಆರ್ಎಲ್ ಗೆ ಹೋಗಿರೋದಾ? ವಿಆರ್ಎಲ್ ಗೆ ಹೋಗಿದ್ವಿ ಸ್ಟಾರ್ಟಿಂಗ್ ಎಲ್ಲ ಕಿನ್ನರಿಕ್ನಲ್ಲೇ, ಸೆಕೆಂಡ್ ವರ್ಗಲ್ಲೇ, ಡ್ರೈವರ್ಗೂ ಅಲ್ಲೇ ನಮ್ದು. ಈಗ ಒಬ್ರಿಗೆ ಕಿನ್ನರ್ ನಾವ್ ಕರ್ಕೊಂಡು ಹೋಗಿರ್ತೀವಿ ಅಂತ ತಿಳ್ಕೊರಿ, ಆ ಕಿನ್ನರ್ ಪೇಮೆಂಟ್ ನಾವ್ ಕೊಡ್ಬೇಕು. ಕಂಪ್ನಿ ರೂಲ್ಸ್ ಇಲ್ಲ ಅದು. ಡ್ರೈವಿಂಗ್ ಫೀಲ್ಡಿಗೆ ಯಾರು ಬರ್ತಾರ ಅಂತಂದ್ ಯೂಟ್ಯೂಬ್ ನಾಗ ಏನ್ ನೋಡ್ತಿರ್ತಾರಲ್ಲ ಅಂತ ತಿಳ್ಕೊಂತಾರ. ಡ್ರೈವರ್ ಬಾಳೆ ಹಿಂಗ ಐತ್ ಬಿಡು ಅಂತಂದ್ ಅವ್ರು ತಿಳ್ಕೊಂತಾರ. ಅಲ್ಲಿ ಹೋದ್ರ ಆ ಊರ್ ನೋಡ್ತೀವಲ್ಲ, ಇಲ್ಲಿ ಹೋದ್ರ ಈ ಊರ್ ನೋಡ್ತೀವಲ್ಲ ಅಂತೇಳಿ ಇಲ್ಲಿ ಬಂದ್ ಕತಿ ಮುಗಿದೋಗುತ್ತೆ. ಇಲ್ಲಿ ಬಾಳ್ಯಾಕ ಬಂದ್ರ ಹೌದಲ್ರಿ? ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ದೇವಪ್ಪ ಅಂತೇಳಿ. ಎಲ್ಲಿ ಸರ್ ನಿಮ್ಮೂರು? ಸರ್ ನಮ್ದು ಗದಗ ಜಿಲ್ಲಾ, ಗಜೇಂದ್ರಗಡ ತಾಲೂಕು, ಕಳಕಾಪುರ ಅಂತ ಒಂದು ಹಳ್ಳಿ. ಓಕೆ, ಇದು ಗಾಡಿ ಸರ್ ಎಲ್ಲಿಂದ ಸರ್? ಇದು ಬೆಂಗಳೂರಿದ್ದು. ಬೆಂಗಳೂರು. ಓ, ನೀವು ಗದಗಿಂದ ಬೆಂಗಳೂರು ಹೋಗಿ ಡ್ಯೂಟಿ ಮಾಡ್ತಾ ಇದ್ದೀರಾ? ಇಲ್ಲ, ಅಂದ್ರೆ ನಾನು ಮ್ಯಾಕ್ಸಿಮಮ್ ಡ್ರೈವರ್ ಅಷ್ಟೇ. ಅಂದ್ರೆ ಕಂಪನಿ ಇರೋದು ಬೆಂಗಳೂರಲ್ಲ? ಬೆಂಗಳೂರು, ಮೇನ್ ಬ್ರಾಂಚ್ ಇರೋದು ಬೆಂಗಳೂರಲ್ಲಿ. ಸರ್, ಇದು ಆಪರೇಟ್ ಆಗೋದು ಎಲ್ಲಿಂದ? ಇದೆಲ್ಲ ಪುನಾದಾಗ ಇದ್ದಲ್ಲಿ, ಪುಣಾದಿಂದ ಆಪರೇಟ್ ಆಗೋದು. ಓಕೆ, ಇವಾಗ ಸರ್ ನೀವು ಗಾಡಿ ಹತ್ತಿರೋದು ಎಲ್ಲಿ? ನಾವು ಬೆಂಗಳೂರಿಂದ ಗಾಡಿ ತಗೊಂಡ್ಬಂದಿದ್ದೀವಿ. ಬೆಂಗಳೂರಿಂದ? ಓಕೆ, ಮ್ಯಾನೇಜರ್ ಎಲ್ಲ ಇರೋದು ಬೆಂಗಳೂರಿಂದ? ಮಾಲಕರವರೆಲ್ಲ ಇರೋದು ಅಲ್ಲೇ, ಸೂಪರ್ವೈಸರ್, ಮ್ಯಾನೇಜರ್ ಎಲ್ಲ. ಓಕೆ, ಯಾವ ಕಂಪನಿ ಗಾಡಿ ಸರ್ ಇದು? ಇದು ಕಂಪನಿ ಅಂದ್ರೆ ಹೆಸರು ಯಾವ್ದಿಲ್ಲ, ಲೊಕೇಶನ್ ಅಂತಂದ್ ಅಷ್ಟೇ ಇದೆ. ಮಾಲಕರ ಹೆಸರು ಅಷ್ಟೇ ಗಾಡಿ ಮೇಲೆ ಹಾಕಿರೋದು ಅಷ್ಟೇ. ಕಂಪನಿ ಹೆಸರು ಯಾವ್ದು ಕಂಪನಿ ಎಲ್ಲ? ಅಂದ್ರೆ ಸೆಕೆಂಡ್ಸ್ ಅಲ್ಲೇ ತಂದಿರೋದು ಎಲ್ಲ ಗಾಡಿ? ಸೆಕೆಂಡ್ ಹ್ಯಾಂಡ್ ಇದೆ. ಓಕೆ, ಎಲ್ಲ ಹೊರಗಡೆ ಗಾಡಿ, ರಾಜಸ್ಥಾನ್ ಆ ಕಡೆ ಗಾಡಿ ತಗೊಂಡ್ಬಂದು ಇಲ್ಲಿ ತಗೊಂಡ್ಬಂದು ಆಪರೇಟ್ ಮಾಡ್ತಾ ಇರೋದು? ಅಂದ್ರೆ ಕ್ಯಾಬಿನ್ ಎಲ್ಲ ಅಲ್ಲೇ ಕಟ್ಸಿದಾರೆ. ಸ್ಟಾರ್ಟಿಂಗ್ ಬಂದಾಗ ಎಷ್ಟು BX4 ಗಾಡಿ ಇದೆ. ಓಕೆ, 8 ವರ್ಷದ ಗಾಡಿ ಐತಿ. 8 ವರ್ಷದ ಗಾಡಿ ಹಾಗಿದ್ರೆ ಒಂದು 2018-19 ಮಾಡಲ್ ಇರ್ಬೋದು. 2018 ಮಾಡಲ್ ಇರ್ಬೇಕು. ಸರ್, ನೀವು ಈ ಕಂಪನಿಗೆ ಒಂದು ಎಷ್ಟು ವರ್ಷ ಆಯ್ತು? ನಾವು ಮೊದ್ಲ ಫಸ್ಟ್ VRL ಮಾಡ್ತಿದ್ವಿ. ಓ, VRL ಬಿಟ್ಟು ಇದಕ್ಕೆ ಬಂದಿರೋದು? VRL ಬಿಟ್ಟು ಕಟ್ಟಿ ಇಲ್ಲಿ ಬಂದ್ವಿ. ಅಲ್ಲಿ ಟೈಮಿಂಗ್ ಐತ್ರೆ, ಹೊಡ್ಯಾಕ ಆಗಂಗಿಲ್ಲ. ಓಕೆ, ನಿದ್ದಿಗಿಡ್ಬೇಕು ಅದಕ್ಕೆ. ಹೌದು, ಎಕ್ಸ್ಪ್ರೆಸ್ ಹೊಡಿತಾನೆ ಇರ್ಬೇಕು. ಹೌದು. VRL ಅಲ್ಲಿ ಯಾವ ಗಾಡಿ ಸರ್ ನೀವು ಓಡಿಸ್ತಾ ಇರೋದು? ನಾವು 10 ವೀಲ್ ಓಡಿಸ್ತಿದ್ವಿ ಸರ್. 10 ವೀಲ್ ಕಂಟೈನರ್? ಕಂಟೈನರ್ ಡಬ್ಬಿ ಗಾಡಿನ ಓಡಿಸ್ತಿದ್ವಿ. ಡಬ್ಬಿ ಕಂಟೈನರ್ ಓಡಿಸ್ತಾ ಇರೋದು? ಡಬ್ಬಿ ಕಂಟೈನರ್ ಓಡಿಸ್ತಿದ್ವಿ. ಓಕೆ, ಎಷ್ಟು ವರ್ಷ ಓಡಿಸಿದ್ದೀರಾ ಸರ್? ಅಲ್ಲೊಂದು 4 ವರ್ಷ ಓಡಿಸಿದ್ವಿ ಅಷ್ಟೇ. 5 ವರ್ಷ ಅಷ್ಟೇ. 5 ವರ್ಷ? 5 ವರ್ಷ ಮಾಡಿ ಬಿಟ್ಟು ಬಂದಿದ್ದೀರಾ? ಓಕೆ, ಯಾವ ಟೈಮಲ್ಲಿ ಸರ್ ನೀವು ಹೋಗಿರೋದು? ನಾವು ಜಾಯ್ನಿಂಗ್ ಆಗಿದ್ದ ಡ್ಯೂಟಿಗೆ 2020 2020 ಅಲ್ಲಿ VRL ಜಾಯ್ನ್ ಆಗಿರೋದು? ಡ್ರೈವಿಂಗ್ ಗೆ ಜಾಯ್ನ್ ಆಗಿದ್ದು. ಓಕೆ, ಡ್ರೈವಿಂಗ್ ಫೀಲ್ಡ್ ಗೆ ಬಂದಿರೋದು 2020ರಲ್ಲಿ? ಓಕೆ, 2020ರಲ್ಲಿ ಡ್ರೈವಿಂಗ್ ಫೀಲ್ಡ್ ಗೆ ಬಂದಿರೋದು. ಬಂದಾಗ ಡೈರೆಕ್ಟ್ ಆಗಿ VRL ಗೆ ಹೋಗಿರೋದಾ? VRL ಗೆ ಹೋಗಿದ್ವಿ ಸ್ಟಾರ್ಟಿಂಗ್ ಎಲ್ಲ ಕಿನ್ನರಿಕ್ನಲ್ಲೇ, ಸೆಕೆಂಡ್ ವರ್ಗಲ್ಲೇ, ಡ್ರೈವರ್ಗೂ ಅಲ್ಲೇ ನಮ್ದು. ಈ ಒಂದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈಗ ಒಂದ್ 2 ತಿಂಗಳ ಆಯ್ತು ಹೊರಗಡೆ. ಇವಾಗ ಒಂದ್ 2 ತಿಂಗಳಾಯ್ತು ಈ ಗಾಡಿ ಮೇಲೆ ಬಂದು. ಇವಾಗ ರೀಸೆಂಟ್ ಆಗಿ VRL ಬಿಟ್ಟಿರೋದು? ರೀಸೆಂಟ್ ಆಗಿ ಬಿಟ್ಟಿವ್ರಿ, ಬಾಳ ದಿವಸ ಆಗಿಲ್ಲ ಬಿಟ್ಟು. ಅಂದ್ರೆ ನಮ್ದು ಮದುವೆ ಆಗೈತ್ರಿ. ಓಕೆ, ಹಂಗಾಗಿ ಟೈಮಿಂಗ್ ಜಾಸ್ತಿ ದೂರ ಹೋಗ್ಬೇಕು. ಓಕೆ, ಮದುವೆ ಆಗ್ಲಿಕ್ಕಿಂತ ಮೊದ್ಲು ಅಲ್ಲೇ ಇದ್ರಿ? ಅಲ್ಲೇ ಇದ್ರಿ. ಸರ್, VRL ಅಲ್ಲಿ ಹೇಗೆ ಸರ್ ಕಂಡಕ್ಟರ್ ಇಂದ ಡ್ರೈವರ್ ಆಗೋದು ಸರ್? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅಂದ್ರೆ ನಿಮ್ಗೆ ಅಲ್ಲಿ ಟ್ರೈನಿಂಗ್ ಕೊಡ್ತಾರಾ? ನಿಮ್ಗೆ ಕಂಡಕ್ಟರ್ ನಾನು ಡ್ರೈವರ್ ಆಗ್ತೇನೆ ಅಂತ ಹೇಳಿದ್ರೆ ಕೊಡ್ತಾರಲ್ರಿ ಅಲ್ಲಿ ಸರ್? ಅಂದ್ರೆ ಸಪರೇಟ್ ಟ್ರೈನಿಂಗ್ ಇದೆಯಾ ಅಥವಾ? ಇಲ್ಲ ಸರ್, ಟ್ರೈನಿಂಗ್ ಏನಿಲ್ರಿ. ಓಕೆ, ಈಗ ಒಬ್ರಿಗೆ ಕಿನ್ನರ್ ನಾವ್ ಕರ್ಕೊಂಡು ಹೋಗಿರ್ತೀವಿ ಅಂತ ತಿಳ್ಕೊರಿ, ಆ ಕಿನ್ನರ್ ಪೇಮೆಂಟ್ ನಾವ್ ಕೊಡ್ಬೇಕು. ಕಂಪ್ನಿ ರೂಲ್ಸ್ ಇಲ್ಲ. ಕಂಪನಿ ರೂಲ್ಸ್ ಇಲ್ಲ, ಕಂಪ್ನಿ ರೂಲ್ಸ್ ಇಲ್ಲ. ಕಿನ್ನರ್ ಕರ್ಕೊಂಡು ಹೋದ್ರೆ ಪೇಮೆಂಟ್ ಯಾರೋ ಕೊಡ್ಬೇಕಂತೇಳಿ ನಾವ್ ಕರ್ಕೊಂಡು ಹೋಗಿರ್ತೀವಿ, ನಾವ್ ಕೊಡ್ಬೇಕು. ಅದ್ರ ಕರ್ಕೊ ಹೋಗ್ಬೋದು? ಕರ್ಕೊಂಡು ಹೋಗ್ಬೋದ್ರಿ. ಸೆಕೆಂಡ್ ಡ್ರೈವರ್ ಅಂತಂದ್ ಕೊಡ್ತಾರ, ಅದಕ್ಕ ಇಷ್ಟು ಕಿಲೋಮೀಟರ್ ಇಷ್ಟು ಪೇಮೆಂಟ್ ಅಂತಂದ್ ಅದಕ್ಕೆ ಮತ್ತೆ ಡಬಲ್ ಡ್ರೈವರ್ ಅಂತಂದ್ ಕೊಡ್ತಾರೆ. ಡಬಲ್ ಡ್ರೈವರ್ ಇದ್ರೆ ಮತ್ತೆ ಅದಕ್ಕೆ ಬೇರೆ ಪೇಮೆಂಟ್ ಕೊಡ್ತಾರೆ. ಸಿಂಗಲ್ ಡ್ರೈವರ್ ಇದ್ರೆ ಅದಕ್ಕೆ ಬೇರೆ ಪೇಮೆಂಟ್ ಕೊಡ್ತಾರೆ. ಓಕೆ ಸರ್, ಅವರ ಕಂಪನಿ ಮೇಲೆ ನಾವು ಕ್ಲೀನರ್ ಆಗಿ ಡ್ಯೂಟಿ ಮಾಡಿ ಮತ್ತೆ ಅವ್ರ ಕಂಪನಿಗೆ ಜಾಯ್ನ್ ಆಗ್ಬೇಕು? ಜಾಯ್ನ್ ಆಗ್ಬೋದು. ಹೊರಗಡೆ ಜಾಯ್ನ್ ಆಗೋಗಿಲ್ಲ? ಇಲ್ಲ, ಆಗ್ಬೋದು, ಎಲ್ಲಿಯಾದ್ರೂ ಆಗ್ಬೋದು. ಲೈಸೆನ್ಸ್ ಇದ್ರೆ ಯಾರಾದ್ರೂ. ಓಕೆ, ಎಲ್ಲಾದ್ರೂ ಲೈಸೆನ್ಸ್ ತೋರಿಸಿದ್ರೆ ಯಾರು ಗಾಡಿ ಕೊಟ್ಟು. ಓಕೆ, ಅಂದ್ರೆ ಸರ್ ಕಂಡಕ್ಟರ್ ಆಗಿ ಅಲ್ಲಿ ಜಾಯ್ನ್ ಆಗೋದು ಯಾವ ತರ ಸರ್? ಅಂದ್ರೆ ಈಗ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗತ್ತೆ? ಇಲ್ಲ ಯಾವ್ದು ಇಲ್ಲ, ಡಾಕ್ಯುಮೆಂಟ್ಸ್ ಏನಿಲ್ಲ. ಎಂತ ಸರ್ ಡಾಕ್ಯುಮೆಂಟ್? 18 ಏಜ್ ಆಗಿರ್ಬೇಕಾದ್ರೆ. ಓಕೆ, ಅಂದ್ರೆ ಈಗ ಒಬ್ರು
ಒಬ್ಬೊಬ್ರು ಮೈಂಡ್ ಸೆಟ್ ಹೆಂಗಿರ್ತ ಸರ್, ಸ್ಪೀಡ್ ಕಲಿಬೇಕಂತಂದಿರ್ತಾರ್ರಿ. ಹೌದು, ತುಂಬಾ ಎಕ್ಸ್ಪ್ರೆಸ್ ಹೊಡಿಯೋರು, ಹಾ ಟೈಮಿಂಗ್ ಲೋಡಿಗೆಲ್ಲ ಜಾಸ್ತಿ ಹೊಡಿತಾರಲ್ಲ ಆ ತರ ಜನ. ನಮ್ ಟೈಮಿಂಗ್ ಐತ್ರಿ, ನಾವಾಗ್ಲಿ ಮಾಡ್ಕೊಂಡ್ ಟೈಮಿಂಗ್ ಇರಿದ್ರಿ ಅದು. ನಮ್ ಈ ಗಾಡಿಗೂ ಸಹ ಈ ಗಾಡಿಗಾದ್ರ ಅಷ್ಟ, ಇವೆಲ್ಲಾಗಾದ್ರ ಅಷ್ಟ ಹೋಗಬೇಕು. ಮೀನದ ಗಾಡಿ ಹೋಗೋವಲ್ಲ ಆತರ ಇಲ್ಲ, ಆತರ ಇಲ್ಲ. ಇಲ್ಲ ತರಕಾರಿ ಗಾಡಿ ಹೋಗೋವಲ್ಲ ಆತರ ಇಲ್ಲ, ಆತರ ಇಲ್ಲ. ಅಲ್ಲಿ ಯಾರನ್ನಾರ ಹುಡುಗನ್ ಕರ್ಕೊಂಡು ನಾವ್ ಪೇಮೆಂಟ್ ಕೊಡ್ಬೇಕ್ರಿ ಅವ್ರಿಗೆ. ಸುಮ್ನೆ ಈಗ ಅಲ್ಲಿ ನಿದ್ಗೆಟ್ಟಿ ಏನ್ ಹೊಡಿದತ್ಲಾಗ ಅಂತೇಳಿ ಈ ಕಡೆ ಬಂದಿವಿ ನೋಡ್ರಿ. ಇವಾಗ ವಿಆರ್ ಅಲ್ಲೇ ನೀವು ಡ್ಯೂಟಿ ಮಾಡ್ತಾ ಇದೀರ ಅಂತ ಇಟ್ಕೊಳ್ಳಿ, ಕಂಡಕ್ಟರ್ ಆಗಿ. ಹೌದು. ಓಕೆ, ಕಂಡಕ್ಟರ್ ಇಂದ ಡ್ರೈವರ್ ಆಗಿ ಜಾಯಿನ್ ಆಗ್ಲಿಕ್ಕೆ ಎಷ್ಟು ಮಂತ್ ಕಂಡಕ್ಟರ್ ಆಗಿ ಡ್ಯೂಟಿ ಮಾಡಿರ್ಬೇಕು? ಒಂದು ಹೆಚ್ಚು ಕಮ್ಮಿ ಮ್ಯಾಕ್ಸಿಮಮ್ ಹೇಳ್ಬೇಕಂದ್ರೆ ಒಂದು 6 ತಿಂಗಳು ಮಾಡಿರ್ಬೇಕ್ರಿ ಅವ್ರು. ಕೇಳ್ತಾರೆ ಎಷ್ಟು ಮಂತ್ ಕಂಡಕ್ಟರ್ ಆಗಿ ಡ್ಯೂಟಿ ಮಾಡಿದ್ಯಾ ಅಂತ? ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ನೋಡ್ತಾರಾ? ನೋಡ್ತಾರ. ಅಲ್ಲಿ ಕಂಪನಿಯಾಗ ಒಂದು ಇದು ಅಂತಂದಿರ್ತೀರಿ, ಟ್ರಯಲ್ ತಗೊಂತಾರ. ಓಕೆ, ಟ್ರಯಲ್ ತಗೊಂಡ್ ಆಮ್ಯಾಗ ಆ ಟ್ರಯಲ್ ಒಳಗ ಪಾಸ್ ಆತಂದ್ರ ಅಷ್ಟ ಅವಾಗ ಚಾನ್ಸ್ ಕೊಡ್ತಾರೆ ವೇರ್ಲ್ ಒಳಗ, ಇಲ್ಲಾಂದ್ರ ಕೊಡಕ್ ಆಗಂಗಿಲ್ಲ. ಇನ್ನೊಂದ್ 2 ತಿಂಗಳ ಮತ್ತೆ ಸೆಕೆಂಡ್ ರಂಗ್ ಅಡ್ಡಾಡ್ ಹೋಗಂತಾರ. ಸೆಕೆಂಡ್ ರಂಗ್ ಅಂದ್ರ ಈಗ ಇನ್ನೊಬ್ಬ ಡ್ರೈವರ್ ಇರ್ತಾನ ಮಗ್ಲ, ಹೌದು, ಇನ್ನೊಬ್ರು ಊಟಕ್ಕ ಜೊತೆಯಲ್ಲಿ ಅವ್ರ ಊಟಕ್ಕೆ ಹೋಗೋ ಒಂದ್ ಸ್ವಲ್ಪ ತಿಳ್ಕೊ ಮಾಹಿತಿ, ಆಮೇಲೆ ಬಂದ್ ಕಟ್ ಜಾಯಿನ್ ಆಗೋ ಅಂತ ಹೇಳ್ತಾರೆ. ಸರ್ ಸ್ವಲ್ಪ ಜನ ಹೇಳ್ತಾರೆ VRL ಗಾಡಿಗೆಲ್ಲ ಕಂಡಕ್ಟರ್ ಅವಶ್ಯಕತೆ ಇರುವುದಿಲ್ಲ, ಎಲ್ಲ ಕಂಟೈನರ್ ಗಾಡಿ ಅಲ್ವಾ, ಎಲ್ಲ ಪಾಸ್ವರ್ಡ್ ಅಲ್ಲಿ ಲಾಕ್ ಹಾಕೋದು, ಡಿಜಿಟಲ್ ಹಾಕಿರುತ್ತೆ. ಹೌದು, ಕಂಡಕ್ಟರ್ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರ ಈಗ ಗುಜರಾತ್, ಬಾಂಬೆ, ಕಲ್ಕತ್ತಾ, ದಿಲ್ಲಿ ಅಲ್ಲೆಲ್ಲ ಹೋಗ್ತಾರಲ್ಲ, ಒಬ್ರೇ ಯಾಕೆ ಹೋಗ್ಬೇಕು, ಇನ್ನೊಬ್ರನ್ನ ಕರ್ಕೊಂಡು ಹೋದ್ರೆ ಏನ್ ಟೆನ್ಷನ್ ಇರಲ್ಲ. ಹೌದು, ಸೇಫ್ಟಿ ಇರುತ್ತೆ. ಟೈರ್ ಪಂಚರ್ ಆತಂದ್ರೆ ಒಬ್ರೇ ಯಾಕಲ್ಲಿ ಆಡ್ಬೇಕು, ಹೌದು, ಇನ್ನೊಬ್ಬ ಇದ್ರಿಂದ ಎಷ್ಟು ಹೆಲ್ಪ್ ಆಗತ್ತಲ್ಲ. ಹೌದು ಸರ್, ಇವಾಗೆಲ್ಲ VRL ಅಲ್ಲಿ ಎಲ್ಲ ಬಾಡಿ ಗಾಡಿ ಎಲ್ಲ ಕಮ್ಮಿ ಆಯ್ತಲ್ಲ? ಬಾಡಿ 2023 ಕಮ್ಮಿ ಆಗೈತ್ರಿ ಬಾಡಿ ಗಾಡಿ ಎಲ್ಲವೂ ಆಲ್ಮೋಸ್ಟ್ ಕಮ್ಮು, ಬಾಳ ಕಮ್ಮು. ಹೌದು, ಮೊದ್ಲಿನ ತರ ಇಲ್ಲ. ಹೌದು, ಇವಾಗೆಲ್ಲ ತುಂಬಾ ಕಂಟೈನರೇ ಜಾಸ್ತಿ ಅಲ್ವಾ? ಕಂಟೈನರ್ ಜಾಸ್ತಿ, ಸಿಕ್ಕಾಪಟ್ಟೆ ಕಂಟೈನರ್. ಓಕೆ, ನೀವು ಓಡಿಸ್ತಿರೋದು ಕಂಟೈನರೇ ಆಗಿತ್ತು. ನಾವು ಯಾವಾಗಾದ್ರೂ ಒಂದ್ 2 ತಿಂಗಳು ಅಷ್ಟ ಓಪನ್ ಗಾಡಿ ಹೊಡಿದಿವ್ರಿ, ಉಳಿಕೆ ಟೈಮ್ ಎಲ್ಲ ಡಬ್ಬಿ ಗಾಡಿ ಹೊಡಿದ್ರಿ ನಾವು, ಕಂಟೈನರ್ ಹೊಡಿದ್ರಿ. ಓಕೆ, ಬಾಡಿ ಗಾಡಿಗೆ ಮತ್ತೆ ಕಂಟೈನರ್ ಗೆ ಸ್ಯಾಲರಿ ವೇರಿಯೇಷನ್ ಇದೆಯಾ? ವೇರಿಯೇಷನ್ ಐತ್ರಿ, 50 ಪೈಸೆ ವೇರಿಯೇಷನ್ ಐತೆ ಕಿಲೋಮೀಟರ್ಗೆ. ಕಿಲೋಮೀಟರ್ಗೆ ಓಕೆ, 50 ಪೈಸೆ ಡಿಸ್ಟೆನ್ಸ್ ಐತ್ರಿ. ಓಕೆ, ಯಾವ್ದು ಬೆಸ್ಟ್ ಸರ್? ಈ ಮಳಿ ಕಳ್ರು ಅವನ್ನೆಲ್ಲ ನೋಡ್ಬಿಟ್ರೆ ಕಂಟೈನರ್ ಹೊಡಿದ ಬೇಸ್ರಿ. ಕಂಟೈನರ್ ಹೊಡಿಯೋದು ಟೆನ್ಷನ್ ಇಲ್ಲ ಅದು ಕೆಲಸ. ಹೌದು, ಆದ್ರೆ ಸ್ವಲ್ಪ ಲೆಂತಿ ಜಾಸ್ತಿ ಅಲ್ಲ? ಯಾವ್ದು? ಕಂಟೈನರ್ ಅಂದ್ರೆ ಸ್ವಲ್ಪ ಕಟಾನ್ ಕಟ್ಟಿ ಜಾಗದಲ್ಲಿ ಕಟ್ಟಂಗಿಲ್ಲ. ರೈಲ್ವೆ ಡಬ್ಬಿ ನೋಡ್ಕೋಬೇಕು. ಹೌದು, ಘಾಟಿ ಸೆಕ್ಷನ್ ಗೆಲ್ಲ ನೋಡ್ಕೋಬೇಕು. ಸ್ವಲ್ಪ ಕಿರಿಕಿರಿ. ಮತ್ತೆ ಇನ್ನೊಂದು ಲೈನ್ ಇರ್ತಾವ. ಹೌದು, ಆ ಲೈನ್ ಎಲ್ಲ ನೋಡ್ಕೊಂಡು ಹೈ ವೋಲ್ಟೇಜ್ ಲೈನ್ ಇರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ಹುಷಾರಾಗಿ ಕೇರ್ಫುಲ್ ಆಗಿ ಹೊಡ್ಕೊಂಡು ಹೋದ್ರೆ ಯಾವ್ದು ಟೆನ್ಷನ್ ಇಲ್ಲ. ಸ್ವಲ್ಪ ನಮ್ದು ಅಂತ ಮೈಂಡ್ ಇರ್ಬೇಕು ಎಲ್ಲ ಕಡೆ, ಸ್ವಲ್ಪ ಜಾಗೃತಿ ಆಗಿರ್ಬೇಕು. ಹೌದು ಸರ್, ಈ ಕಂಪನಿಯಲ್ಲಿ ಎಷ್ಟು ಗಾಡಿ ಇದೆ ಸರ್? ಈ ಕಂಪನಿ ನಾ ಈಗ ಓಡಿಸ್ತಾ ಇದ್ದೀನಲ್ಲ, 30 ಗಾಡಿ ಇದಾವೆ. 30 ಗಾಡಿ ಎಲ್ಲ ಸರ್ 6 ವೀಲ್? 6 ವೀಲ್ ಅದಾವ್ರಿ. 10 ವೀಲ್ 12 ವೀಲ್ ಯಾವಿಲ್ಲ, ಆತರ ಯಾವ್ದು ಇಲ್ಲ. ಯಾವ ತರ ಐಟಮ್ ತುಂಬುದು ಸರ್ ಇದರಲ್ಲಿ? ಈಗ ಬೆಂಗಳೂರಿಂದ ಬಂದಿದ್ದೆ, ಚಿಪ್ಸ್ ಲೋಡ್ ಆಗಿತ್ತು. ಓಕೆ, ಬೆಂಗಳೂರಿಂದ ಯಾವ್ದು ಈ ಬಿಂಗೋ ಅದೆಲ್ಲ ಬರುತ್ತಲ್ಲ? ಇಲ್ಲ, ಚಿಪ್ಸ್ ಹಲವಾರು ಚಿಪ್ಸ್ ಬರುತ್ತಲ್ರಿ. ಹೌದು, ಚಿಪ್ಸ್ ಲೋಡ್ ಆಗಿತ್ತು. ಆಮೇಲೆ ಈಗ ಇದ್ರಾಗಿದ್ದ ಹೊಂಟೇನ್ರಿ, ಮಂಗಳೂರಾಗಿದ್ದ. ಓಕೆ, ಬೆಂಗಳೂರಿಂದ ಮಂಗಳೂರು ಬಂದಿದ್ರಿ? ಮಂಗಳೂರಿಂದ ಗೋವಾ ಹೊಂಟೇನ್ರಿ. ಓಕೆ, ಗೋವಾದಿಂದ ಮತ್ತೆ ಆ ಕಡೆ ಹೈದರಾಬಾದ್, ವಿಜಯವಾಡ ಆ ಕಡೆ ನೋಡೋದು. ಓಕೆ ಸರ್, ಇವಾಗ ಬೆಂಗಳೂರಿಂದ ಮಂಗಳೂರಿಗೆ ಚಿಪ್ಸ್ ತುಂಬ್ಕೊ ಬಂದಿದ್ರಿ. ಮಂಗಳೂರಿಂದ ಏನ್ ತುಂಬಿದ್ರಿ ಸರ್? ಈ ಕಾಟನ್ ಬಾಕ್ಸ್ ತುಂಬಿದ್ರಿ. ರಟ್ಟಿನ ಬಾಕ್ಸ್? ರೈಟ್. ಓಕೆ, ರಟ್ಟಿನ ಬಾಕ್ಸ್ ಒಳಗೆ ಏನಿರುತ್ತೆ ಅಂತ ಗೊತ್ತಿರತ್ತ ಸರ್? ಗೊತ್ತಿರಂಗಿಲ್ಲ ಸರ್. ತುಂಬಾ ಜನ ಹೇಳ್ತಾರೆ ಕಂಟೈನರ್ ಎಲ್ಲ ಓಡಿಸೋದು ಈಸಿ ಅಂದ್ರೆ ಲೈಟ್ ವೇಟ್ ಇರುತ್ತೆ ತುಂಬಾ. ಲೈಟ್ ವೇಟ್. ಹೌದು, 5 ಟನ್ 6 ಟನ್ ಅಷ್ಟೇ ಇರುತ್ತೆ. ಅಂದ್ರೆ ಟನ್ನೇಜ್ ಬರಲ್ಲ. ಟನ್ನೇಜ್ ಬರ್ಲಿಕ್ಕಂದ್ರೆ ಯಾವ್ದು ಟೆನ್ಷನ್ ಇಲ್ಲ, ಆರಾಮ್ ಹೋಗ್ಬೋದು, ಆರಾಮ್ ಬರ್ಬೋದು, ನೋ ರಿಸ್ಕ್, ಏನ್ ಟೆನ್ಷನ್ ಇಲ್ಲ. ಸರ್, ಈ ಗಾಡಿಗೂ ಸಹ ಡೋರ್ ಓಪನ್ ಮಾಡೋದು ಪಾಸ್ವರ್ಡ್ ಏನಾ? ಇಲ್ರಿ, ನಮ್ದು ಆತರ ಏನಿಲ್ಲ. ಇಲ್ಲೇ ಕರ್ನಾಟಕದಾಗ ಅಡ್ಡಾಡ್ತಾವಲ್ಲ. ಓಕೆ, ಮುಂಜಾನೆ ಇಲ್ಲಿ ನೋಡಿದ್ರೆ ಸಂಜೆ ಅಲ್ಲಿಗೆ ಹೋಗ್ಬಿಡ್ತೇವೆ. ಹೌದು, ಈಗ ವೇರ್ಲೆಗಾದ್ರೆ ಏನಾಗುತ್ತೆ 2 ದಿವಸ 3 ದಿವಸ ಹೋಗ್ಬೇಕಾಗತ್ತ. ಹೌದು, ಹಂಗಾಗಿ ಡಿಜಿಟಲ್ ಲಾಕ್ ಅಂತ ಕಂಪಲ್ಸರಿ ಮಾಡಿರ್ರಿ ಅವರು ಕಂಪನಿಯಿಂದ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಮಾಲ್ ಇರ್ತೈತಿ, ಅದು ಜವಾಬ್ದಾರಿ ಯಾರು ಬೇಕು? ಹೌದಲ್ಲ. ಮುಂದೋಡ್ ಗಾಡಿ ಡ್ರೈವರ್ ಮುಂದೋಡ್ ಗಾಡಿ ಹೊಡ್ತಿರ್ತಾನೆ, ಹಿಂದೆ ಯಾರು ಕಳು ಮಾಡ್ತಾರೆ ಯಾವ ಗೊತ್ತ? ಹೌದು, ರೋಡಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಮಾಲ್ ಕಳು ಮಾಡ್ಬೋದು, ಎಲ್ಲಾ ತರ ಇರ್ತದೆ ಸರ್ ಸಮಸ್ಯೆ. ಹಂಗಾಗಿ ಅವ್ರ ಕಂಪನಿಯಿಂದ ಡಿಜಿಟಲ್ ಲಾಕ್ ಮಾಡ್ರಿ. ಹೌದು, ಇದಕ್ಕೆ ಆತರ ಏನಿಲ್ಲ ಅಲ್ವಾ? ಆತರ ಏನಿಲ್ರಿ ಇದಕ್ಕೆ. ನಾವ್ ಲಾಕ್ ಸೀಲ್ ಕಂಪ್ನಿದು, ಈಗ ಅಲ್ಲಿ ಲೋಡ್ ಸೀಲ್ ಕೊಟ್ಟಿರ್ತಾರೆ, ಸೀಲ್ ಹಾಕಿರ್ತೀವಿ. ಮತ್ತೆ ನಮ್ಗೆ 1-2 ಚವಿ ಕೊಟ್ಟಿರ್ತಾರೆ ಮಾಲಕ್ರ,
ಆ ಚಾವಿ ಹಾಕಿರ್ತೀವಿ ಗಾಡಿಗೆ. ಎಲ್ಲ ಚಾವಿ ಹಾಕಿರ್ತೀರಾ? ತಳಗೊಂದು ಮ್ಯಾಗೊಂದು ಆ ಕಡೆ ಒಂದು. ಓಕೆ ಸರ್, ಈ ಕಂಪನಿಯಲ್ಲಿ ಎಲ್ಲ ಕರ್ನಾಟಕ ಡ್ರೈವರ್ಸ್ ಏನ ಇರೋದು? ಕನ್ನಡದವ್ರು ಅದ್ರಿ. ಓಕೆ, ಹಿಂದಿಯವ್ರಿಲ್ಲ? ಹಿಂದಿಯವ್ರು ಯಾರಿಲ್ಲ. ಹಿಂದಿಯವ್ರು ಯಾರಿಲ್ಲ. ಆದ್ರೆ ಈ ಕಂಟೈನರ್ ಗಾಡಿಗೆಲ್ಲ ಇರೋದೆಲ್ಲ ಜಾಸ್ತಿ ಹಿಂದಿಯವ್ರೇ ಅಲ್ವಾ? ಹಿಂದಿಯವ್ರು ಇರ್ತಾರ್ರಿ, ಆದ್ರ ಬಟ್ ಇರ್ತಾರ್ರಿ, ಅವ್ರು ಇರ್ತಾರ. ಅವರು ಇರ್ತಾರೆ, ಕನ್ನಡದವ್ರು ಇರ್ತಾರೆ. ಇಂಡಿಯಾದಲ್ಲಿ ಜಾಸ್ತಿ ಕಂಟೈನರ್ ರನ್ ಆಗ್ತಾ ಇರೋದೆಲ್ಲ ನಾಗಾಲ್ಯಾಂಡ್ ಪಾಸಿಂಗ್ ಅಲ್ವಾ? ಅಂದ್ರೆ ಅಲ್ಲಿ ಇನ್ಶೂರೆನ್ಸ್ ಪಾಸಿಂಗ್ ಕಮ್ಮಿ ಐತ್ರಿ ಅಮೌಂಟ್. ಓ, ಟ್ಯಾಕ್ಸ್ ಕಮ್ಮಿ. ಓಕೆ, ಹಂಗಾಗಿ ಜಾಸ್ತಿ ಎಷ್ಟು ಜನ ಚಲಿದ ಮಾಡಿಸ್ತಾರೆ. ನಾಗಾಲ್ಯಾಂಡ್ ಪಾಸಿಂಗ್ ಮಾಡ್ತಾರೆ. ನಾಗಾಲ್ಯಾಂಡ್ ಹಾಗೆ ಇವಾಗ ಹೊಸದಾಗಿ ಬರೋದೆಲ್ಲ ಕಂಟೈನರ್ ನಾಗಾಲ್ಯಾಂಡ್ ಪಾಸಿಂಗ್ ಪಾಸಿಂಗ್ ಮಾಡ್ತಾರೆ. ಅಂದ್ರೆ GST ಕಮ್ಮಿ ಆಗತ್ತಲ್ರಿ ಅಲ್ಲಿ, ಎಲ್ಲಾ ಪ್ರತಿಯೊಂದು ಎಲ್ಲಾ ಕಮ್ಮಿ ಆಗ್ಬಿಡ್ತಾರೆ ಅಲ್ಲಿ. ಅಲ್ಲಿಗೇನು ಹೋಗಂಗಿಲ್ರಿ ಅವ್ರು. ಏಜೆಂಟ್ ಇರ್ತಾರೆ. ಏಜೆಂಟ್ ಇರ್ತಾರಲ್ಲ, ಅದ್ರ ಮುಖಾಂತರ ಮಾಡಿಸ್ತಾರೆ ಅವ್ರು. ಅದ್ರ ಮುಖಾಂತರ ಮಾಡಿಸ್ತಾರೆ. ಅಲ್ಲಿ ಹೋಗಿ ಇಲ್ಲಿ ಬಂದ್ ಮತ್ತೆ ಹೌದು, ಖರ್ಚು ತುಂಬಾ ಆಗುತ್ತೆ. ತುಂಬಾ ಖರ್ಚಾಗುತ್ತೆ. ಇಲ್ಲಿ ಬೆಂಗಳೂರಿಂದ 4,500 ಕಿಲೋಮೀಟರ್ ಆಗತ್ರಿ ಅದು ನಾಗಾಲ್ಯಾಂಡ್. ನಾವು ಹೋಗಿದ್ದೆ ಅಲ್ಲಿ ಸಿಲ್ಚರ್ ಅಂತ ಬರ್ತೀರಿ ಅಲ್ಲಿ. VRL ಗಾಡಿ ಮೇಲೆ ಹೋಗಿದ್ರಾ? ಇಲ್ಲ, ನಾ ಪ್ರೈವೇಟ್ ಗಾಡಿ ಮೇಲೆ ಹೋಗಿದ್ರಿ. ಓಕೆ, ಯಾವ ಗಾಡಿ ಸರ್ ಅದು? ಅದು ಬೆಂಗಳೂರು ಟು ಮೈಸೂರು ಅಡ್ಡೈತಿತ್ರಿ ಅವಾಗ. ಓಕೆ, ಒಂದ್ ಟೈಮ್ ಆ ಗಾಡಿಗೆ ಹೋಗಿದ್ದೆ. ಓಕೆ, ಅದು ಕಂಟೈನರ್? ಕಂಟೈನರ್ 6 ವೀಲ್ ಅಲ್ಲ, ಬೇಸಿಕ್ಸ್ 10 ವೀಲ್. 10 ವೀಲ್ ಗಾಡಿ. ಸಿಲ್ಚರ್ ಅಂತ ಬರ್ತೀರ ಎಲ್ಲಿ, ಲಂಕಾ ಲಗಾವ್ ಅಂತ ಬರ್ತೀರಿ ಅಲ್ಲಿ. ಓಕೆ, ಅದ್ರ ಮೇಲೆ ಹೋಗಿದ್ರಿ? ಮೇಘಾಲಯದ ಹತ್ರ. ಮೇಘಾಲಯ ದಾಟ್ಕೊಂಡು ಹೋಗಿದ್ವಿ. ಮತ್ತೆ ಅಲ್ಲಿ ಹೋಗಿದ್ ಗಾಡಿ ಹೋಗಲ್ಲ ಅಂದ್ರ ಗಾಡಿ ಕ್ರಾಸಿಂಗ್ ಮಾಡ್ಕೊಂಡ್ರಿ ಅವ್ರ ಅಲ್ಲಿ. ಅಲ್ಲಿ ರೋಡ್ ಸರಿಯಾಗಿಲ್ಲ ಅಂತ ಸಿಲ್ಚರ್ ಅಂತಂದ ಊರ್ರಿ ಅಲ್ಲಿ. ಅಲ್ಲಿ ಖಾಲಿ ಮಾಡ್ಕೊಂಡ್ರು. ಮತ್ತೆ ಅಲ್ಲಿ ಖಾಲಿ ಮಾಡ್ಕೊಂಡ್ರು. 6 ವೀಲಿಗೆ ಹೋತ್ರಿ ಅಲ್ಲಿಂದ. 6 ವೀಲಿಗೆ ಕಚ್ಚಸ್ ಗಾಡಿ ಅಂತ ಬರ್ತಾವಲ್ಲ, ಈ ಶ್ರೀನಗರ ಜಮ್ಮು ಕಡೆ ಅಡ್ಡಾಡ್ತಾವಲ್ಲ, ಚಿಕ್ಕವಾಗಿ ಗಾಡಿ. ಹೌದು, ಆತರ ಚೆಸಿ ಗಿಡ್ಡ ಇರುತ್ತೆ. ಗಿಡ್ಡ ಇರುತ್ತಲ್ರಿ, ಆತರ ಗಾಡಿ. ಓಕೆ ಸರ್, ಇದು ಎಷ್ಟು ಫೀಟ್ ಲಾಂಗ್ ಬರುತ್ತೆ? 32. ಹೌದು. ಅಂದ್ರೆ 6 ವೀಲಿಗೆ? 6 ವೀಲಿಗೆ. ಅದೇ 10 ವೀಲಿಗೆ ಆಗಿದ್ರೆ ಎಲ್ಲ ಸೇಮ ಬರ್ತಾವ್ರಿ. ಅಂದ್ರ ಇವ್ರು ಲಾಂಗ್ ಚಾಸ್ ಮಾಡಿರ್ತಾರ, ಲಾಂಗ್ ಚಾಸ್ ತೊಗೊಂಡಿರ್ತಾರ ಇವ್ರು. ಆತರ ಎಷ್ಟು ಫೀಟಿಂಗ್ ಬೇಕು ನಮ್ಗೆ ಗಾಡಿ ಅಂತೇಳಿ ಹೇಳಿದ್ರೆ ಅವ್ರು ಅಷ್ಟು ಫೀಟಿಂಗ್ ಗಾಡಿ ಕೊಡ್ತಾರೆ ಇವ್ರಿಗೆ. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬೇಕು. 20 ಫೂಟು, 22 ಫೂಟು, 28 ಫೂಟು, 30 ಫೂಟು, 32 ಫೂಟ್ ಹಿಂಗ್ ಇರ್ತಾವ್ರಿ. ಓಕೆ, ಆತರ ನಮ್ಗೆ ಯಾವ್ದು ಚಾಯ್ಸಿಂಗ್ ಬೇಕು ಅದನ್ನ ಅದ್ರ ಮೇಲೆ ತಗೋತಾರ್ರಿ ಅವ್ರು. ಆದ್ಮೇಲೆ ತಗೋತಾರೆ. ಆದ್ರೆ ಹೆಚ್ಚಾನೆಚ್ಚ ಇರೋದು ಎಲ್ಲ ಇದು ಕಂಟೈನರ್ ಅಲ್ಲಿ ಎಲ್ಲ ಲಾಂಗ್ ಚೆಸಿನೇ ಅಲ್ವಾ? ಲಾಂಗ್ ಚೆಸಿನ ಇರ್ತಾವ್ರಿ. ಓ, ಯಾವ್ದು ಶಾರ್ಟ್ ಚೆಸಿ ಬರೋದಿಲ್ಲ, ಬಾಡಿ ಗಾಡಿ ತರ ಅಷ್ಟೊಂದು ಚೆಸಿ ಇರೋದಿಲ್ಲ ಅಲ್ವಾ? ಏನಕ್ಕೆ ಸರ್ ಹಾಗೆ ಅದು? ಆತರ ಅಂದ್ರ ಈಗ ಹೆಚ್ಚಾನೆಚ್ಚು ಈಗ ವೇಟ್ಲೆಸ್ ಮಾಲ್ ಹುಡುಕ್ತಾರ್ರಿ. ಲೆಂತ್ ಜಾಸ್ತಿ ಇರುತ್ತೆ. ಲೆಂತ್ ಜಾಸ್ತಿ ಇರುತ್ತೆ, ವೇಟ್ಲೆಸ್ ಮಾಲ್ ಬೇಕಂತಿರ್ತಾರ. ಹಂಗಾಗಿ ಈಗ ವೇಟ್ ಮಾಲ್ ಹಾಕಿದ್ರ ಈಗ RTO ಪೊಲೀಸರಿಗೆ ಎಲ್ಲ ಕಿರಿಕಿರಿ ಇರುತ್ತೆ. ವೇಟ್ಲೆಸ್ ಮಾಲ್ ಹಾಕಿಬಿಟ್ರೆ ಯಾವ್ದು ಟೆನ್ಷನ್ ಇಲ್ಲಲ್ಲ ಅಂತೇಳಿ ಲಾಂಗ್ ಚೆಸ್ ಮಾಡೋದ್ರ ಗಾಡಿನ. ಲಾಂಗ್ ಚೆಸ್ ಮಾಡೋದು. ಹಾಗೆ ಸರ್, ಓಡಿಸ್ಲಿಕ್ಕೆಲ್ಲ ಹೇಗೆ ಸರ್ ಈ ಗಾಡಿ? ಚಲೋ ಅದಾವ್ರಿ, ಚೆನ್ನಾಗಿದೆ. ಚಲೋ ಅದ, ಚೆನ್ನಾಗಿದೆ ಸರ್. ಇದು ಯಾವ ಬಾಡಿ ಕ್ಯಾಬಿನ್ ಸರ್? ಇದು ಸರ್ ಹರಿಯಾಣ ಬಾಡಿ ಕ್ಯಾಬಿನ್. ಹೊರಗ ತೊಗೊಂಬಂದ್ ಕಟ್ಕಡಿಸ್ರಿ ಈ ತರ ಕ್ಯಾಬಿನ್. ಕಂಪ್ನಿಲಿಂದ ಬಂದ್ರ ಇಲ್ಲೊಂದ್ ಸೀಟ್, ಆ ಕಡೆ ಒಂದ್ ಸೀಟ್, ಇಲ್ಲಿ ನಡ್ಬರ್ಕ್. ನಿಮ್ಮ ಕಂಪನಿಯಲ್ಲಿ ಇವಾಗ ಹೊಸದಾಗಿ ಬಂದಿರೋ ಗಾಡಿ ಇದೇ ತರ ರೆಡಿ ಮಾಡ್ಸಿದಾರ ಅಥವಾ? ಇದೇ ತರ ರೆಡಿ ಮಾಡ್ಸಿರ ಅವನು. ಈ ಹರಿಯಾಣ ಕ್ಯಾಬಿನ್ ರೆಡಿ ಹರಿಯಾಣ ಕ್ಯಾಬಿನ್ ಮಾಡ್ಸಿರ. ಡ್ರೈವರಿಗೆಲ್ಲ ತುಂಬಾ ಸೇಫ್ಟಿ ಇದೆ ಇದ್ರಲ್ಲಿ? ಸೇಫ್ಟಿ ಐತಲ್ರಿ, ಸೇಫ್ಟಿ ಇದೆ. ಕಟ್ಟಿಗೆ ಇದೆಲ್ಲ ಪೂರ್ತಿ ವುಡ್ ಅಲ್ವಾ? ಇದಕ್ಕೆಲ್ಲ ಕೆಬ್ನ್ ಇದೆ, ಇಲ್ಲೆಲ್ಲ ಕಟ್ಟಿಗೆ ಐತಿ. ಹೌದು ಸರ್. ಇದ್ರ ಮೇಲ್ಗಡೆ ಏನಿರುತ್ತೆ ಸರ್? ಇದರ ಮೇಲ್ಗಡೆ ಏನಿರುತ್ತೆ? ಇದು ಪ್ಲೈವುಡ್ ಎಲ್ಲ ಐತಲ್ರಿ. ಅಂದ್ರೆ ಮೇಲ್ಗಡೆ ಹೀಗಾಗಿ ಮಾಡಿರ್ತಾರಲ್ಲ, ಅದ್ರ ಒಳಗಡೆ ಏನಿರುತ್ತೆ ಅಂತ? ಅದೇನಿಲ್ಲ, ಖಾಲಿ ಇರ್ತೀರಿ. ಅದ ಎಂಟಿ ಇರುತ್ತೆ, ಖಾಲಿ ಇರ್ತೀರಿ ಅದ. ಓಕೆ, ಅಲ್ಲಿ ಹಿಂದ್ಗಡೆಯಿಂದ ಕಾಣಿಸತ್ತ ಅದು? ಇಲ್ಲ, ಇಲ್ಲಿ ಗಚ್ಚದ್ ಮತ್ತೆ ವೆಲ್ಡಿಂಗ್ ಮಾಡಿರ್ತಾರ್ರಿ. ಇದನ್ನ ಹಂಗ ಸುಮ್ಮನೆ ಟೋಪಿ ಇಟ್ಟಿರ್ತಾರ್ರಿ ಅದಕ್ಕೆ. ಓಕೆ, ಈ ಏರ್ ಕಟರ್ ಅಂತ. ಗಾಳಿ ಕಟ್ ಆಗ್ಬೇಕಂತ ಹೇಳಿ ಒಳ್ಳೆ ಅದನ್ನ ಹಂಗ ಇಟ್ಟು ಬಿಟ್ರ ಅದು ಅಚಾಕ್ ಕಾಣ್ತೀರಿ ಅದಕ್ಕೆ. ಹೌದು, ಮತ್ತೆ ಗಾಡಿ ಮೈಲೇಜ್ ಡ್ರಾಪ್ ಆಗತ್ತ. ಡ್ರಾಪ್ ಆಗತ್ರಿ, ಗಾಳಿ ಹಿಡಿತೈತ್ರಿ. ಗಾಡಿ ಊಟನೇ ಜಾಸ್ತಿ ಆಗಲ್ರಿ, ಸ್ಪೀಡ್ ಹೋಗಂಗಿಲ್ಲ. ಹಂಗಾಗಿ ಇದು ಸಂಬಂಧ ಮಾಡಿರ್ತಾರೆ, ಹೋಗ್ಬಿಡ್ಲಿ ಗಾಳಿ ಅಂತ. ಹೌದು, ಏರ್ ಕಟರ್ ಅಂತ ಮಾಡಿರ್ತಾರೆ. ಹೌದು. ಎಷ್ಟು ಎವರೇಜ್ ಕೇಳ್ತಾರೆ ಸರ್ ಈ ಕಂಪನಿಯಲ್ಲಿ? 6 ಕೇಳ್ತಾರೆ. 6 ಬರುತ್ತಾ? ಬರ್ತತ್ರಿ, ವೇಟ್ಲೆಸ್ ಮಾಲ್ ಹಾಕಲ್ಲ, ಬರ್ತತ್ರಿ. ಅಷ್ಟು ಬರುತ್ತೆ. ಟೈಮಿಂಗ್ ಲೋಡ್ ಏನಿಲ್ಲ ಅಲ್ವಾ? ಏನಿಲ್ಲ, ಆರಾಮ್ ಹೋಗುದ್ರಿ, ಏನ್ ಟೆನ್ಷನ್ ಇಲ್ಲ. ಸರ್, ಇವಾಗ ಹೊಸದಾಗಿ ಕಂಪನಿಗೆ ಡ್ರೈವರ್ ಆಗಿ ಬರೋರಿಗೆ ಯಾವ ತರ ಬರ್ಬೇಕು ಸರ್? ಇದ್ರೆ ಏನಿಲ್ಲ ಬಿಡ್ರಿ, ಆರಾಮ್ ಸುಮ್ನೆ ಮಾಡ್ಕೊಂಡು ಹೋಗುದು. ಹೊಲ್ಮನೆ ಬಹಳ ಸುಖವಾದ ಜೀವನ ಕೆಲಸ ಅದ. ಈ ಮನೇನ ರೈತ ಕೆಲಸ. ಆರಾಮ್ ಇದ್ರು ಉಣ್ಣೋದು, ಇಲ್ಲಿ ಕಂಡ್ಬಿಡುದು. ನೋಡ್ರಿ ಎಲ್ಲ 8 ದಿವಸ ಆದ್ ನಾವ್ ಜಳಕ ಮಾಡ್ಲಾರ್ದ ಕಾಣತ್ರಿ. ಹೌದು, ಆರಾಮ್ ಇದ್ರ ಮನ್ಯಾಗ ಇರ್ಬೋದ್ರಿ ನೆಮ್ಮದಿಯಾಗಿ. ಕಷ್ಟ ಪಡ್ಬೇಕ್ರಿ ಇದಕ್ಕಾದ್ರ. ಐತ್ರಿ, ಸುಖ ಐತ್ರಿ, ಆದ್ರ ಬಾಳ ಕಷ್ಟ ಪಡ್ಬೇಕ್ರಿ. ಎಷ್ಟು ಸಂಬಳ ಬರುತ್ತೆ ಸರ್ ಕಂಟೈನರ್ ಗಾಡಿಗೆ? ಬರ್ತೀರಿ ನಮ್ಗಂಕ್ರ ಒಂದ್ 30-35 ಸಾವಿರ ಬರುತ್ತೆ. ಕಮಿಷನ್ ಬೇಸಾ? ಇಲ್ಲ, ನಮ್ ತಿಂಗಳ ಪೇಮೆಂಟ್. ಎಷ್ಟು ಫಿಕ್ಸ್ ಮಾಡಿದಾರೆ? ತಿಂಗಳ 30 ಸಾವಿರ ಕೊಡ್ತಾರೆ ನಮ್ಗೆ ಫಿಕ್ಸ್. ಟ್ರಿಪ್ ಆಗದೆ ಇರ್ಲಿ, ರೋಡ್ ಖರ್ಚು ಅಂತ 2 ಸಾವಿರ ರೂಪಾಯಿ ಕೊಡ್ತಾರೆ ಒಂದ್ ಟ್ರಿಪ್ಗೆ. ಓಕೆ, ಅದ್ರ ನಾವೇನ್ ಕೊಟ್ಟಿದ್ದು ನಮ್ಗ
ಕೊಳ್ಳಿ ಬಂದ್ರು ನಮ್ಗ ಆ ಪೊಲೀಸ್ರಿಗಾರ ಕೊಳ್ಳಿ ಇನ್ನೊಬ್ಬ ಹೋಗಾರ ಕೊಳ್ಳಿ ಯಾರಿಗಾರ ಕೊಳ್ಳಿ ಹೌದು. ಅದು ಅಂಕ ರೋಡ್ ಖರ್ಚು ಅಂತ ಏನ್ 2,000 ರೂಪಾಯಿ ಕೊಡ್ತಾರಲ್ಲ ಅದಕ್ಕ ನಮ್ಗ ಅರಿಯಲ್ಲ. ಓಕೆ ಸರ್, ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳ್ತೀರಾ ಸರ್? ಧನ್ಯವಾದಗಳು ಅಂತ ಹೇಳ್ತೀನಿ. ಇಷ್ಟೆಲ್ಲ ಮಾಹಿತಿ ಕೇಳ್ತೀರಿ, ಡ್ರೈವಿಂಗ್ ಫೀಲ್ಡಿಗೆ ಯಾರು ಬರ್ತಾರ ಅಂತಂದು ಯೂಟ್ಯೂಬ್ನಾಗ ಏನ್ ನೋಡ್ತಿರ್ತಾರಲ್ಲ ಅಂತ ತಿಳ್ಕೊಂತಾರ, ಡ್ರೈವರ್ ಬಾಳೆ ಹಿಂಗ ಇದ್ಬಿಡು ಅಂತಂದು ಅವ್ರು ತಿಳ್ಕೊಂತಾರ. ಖಂಡಿತ ಸರ್. ಹೌದಲ್ರಿ? ಹೌದು. ಅವ್ರು ಒಬ್ಬೊಬ್ರು ಈಗ ಅವ್ರಿಗೆ ಏನು ಗೊತ್ತಿರಲ್ಲ, 10th ಫಸ್ಟ್ PUC ಸೆಕೆಂಡ್ PUC ಇರ್ತಾರ, ಲಾರಿ ಬರ್ತೀನಿ ಅಂತಿರ್ತಾರ. ಇಲ್ಲಿ ಕಷ್ಟ ಏನೈತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಹಂಗ ಸುಮ್ಮನೆ ಗೋವಾ ಹೋಗ್ತೇವೆ, ಮಂಗಳೂರು ಹೋಗ್ತೇವೆ, ಬೆಂಗಳೂರು ಹೋಗ್ತೇವೆ, ಊರ್ ಅಡ್ಡಾಡ್ಬೇಕಂತಂದ ಅದ್ರ ಮೈಂಡ್ ಸೆಟ್ ಹೋಗುತ್ರಿ ಅವ್ರು. ಅಲ್ಲಿ ಹೋದ್ರೆ ಆ ಊರ್ ನೋಡ್ತೀವಲ್ಲ, ಇಲ್ಲಿ ಹೋದ್ರೆ ಈ ಊರ್ ನೋಡ್ತೀವಲ್ಲ ಅಂತೇಳಿ ಇಲ್ಲಿ ಬಂದ್ ಕತಿ ಮುಗಿದ್ ಹೋಗುತ್ತೆ. ಇಲ್ಲಿ ಬಾಳ್ಯಾಕ ಬಂದ್ರ ಹೌದಲ್ರಿ? ಇದಂತ ನಿಜವಾದ ಮಾತು ಸರ್. ಈ ಸುಮ್ನೆ ಏನ ಅಡ್ಡಾಡ್ತಾರ ನೋಡ್ತಾರ ಮಾಡ್ತಾರ ಅಂದ್ರ ಪ್ರಯೋಗ ಏನಿಲ್ಲಲ್ರಿ. ಕಾಯ್ತಿ ಕಲ್ ಹೋತ್ರಿ ಅದಕ್ ಬಂತದ. ಏನೋ ಕಷ್ಟ ali ಸುಖ ali ಈ ದಂಧೆಗ್ ನಾ ಕಲಿಬೇಕಂತಂದ್ ಏನ್ ಬರ್ತಾನಲ್ಲ ಅವ್ ಕಲಿತಾನ. ಹೌದು, ಮಾಡೇ ಮಾಡ್ತಾನೆ ಏನಾದ್ರು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು.